ಹೆಂಗಾಯ್ತು ತಿನ್ನಿ ಅನ್ಬಾಕ್ಸ್ ಮಾಡ್ತೀನಿ ಏನ್ ಬೇಬಿ ಅಡ್ಗೆ ಮಾಡಕ್ ಸ್ಟಾರ್ಟ್ ಮಾಡಿದ್ಯಾ? ಇವಾಗ ಸ್ಯಾಂಡ್ವಿಚ್ ಮಾಡೋಣ ಅಂತ ಒಂದ್ ಸ್ವಲ್ಪ ಈಸಿ ಅಲ್ಲ, ಮತ್ತೆ ಇವ್ರು ಹೇಳಿದ್ರು ಇವರಿಗೆ ಸ್ಯಾಂಡ್ವಿಚ್ ತಿನ್ಬೇಕು ಅಂತ ಅನ್ಸ್ತಿದೆ ಅಂತ. ಸೊ 2 ಟೈಪ್ ಮಾಡ್ತಾ ಇದೀನಿ, ಒಂದು ಎಗ್ ಸ್ಯಾಂಡ್ವಿಚ್, ಇನ್ನೊಂದು ಕಾರ್ನ್ ಸ್ಯಾಂಡ್ವಿಚ್. ಆಲ್ರೆಡಿ ಕಾರ್ನ್ ಬಾಯ್ಲ್ ಮಾಡ್ಕೊಂಡಿದೀನಿ, ಸೊ ಅದೊಂದು ಮಾಡೋಣ ಅಂತ ಇದೆ. ಮತ್ ಬೇಗನೂ ಆಗತ್ತಲ್ಲ, ಅದಕ್ಕೆ ಇವತ್ತು ಯಾವ ತರ ಇರುತ್ತೆ ನನ್ನ ಡೇ ಅಂತ ಇವತ್ತಿನ ಫುಲ್ ಕವರ್ ಮಾಡೋಣ. ಸೊ ಸ್ಯಾಂಡ್ವಿಚ್ ಇಂದ ಡೇ ಸ್ಟಾರ್ಟ್ ಆಗುತ್ತೆ. ಸಂಡೇ ಬ್ಲಾಗ್. ಬರೀ ಕಾರ್ನ್ ಹಾಕುದ? ಕಾರ್ನ್ ಬಟರ್ ಹಾಕ್ತೀವಿ, ಬಟರ್, ಆಮೇಲೆ ಎಗ್ ಮತ್ತೆ ಚೀಸ್ ಹಾಕ್ತೀವಿ. ಎಗ್ ಇದ್ ಮಾಡ್ತೀಯಾ? ಹಾ, ಯಾವ ತರ ಮಾಡ್ತೀನಿ? ಅದು ಕಾರ್ನ್ ಜೊತೆ ಎಗ್ ಒಳ್ಳೆ ಆಗಲ್ವಾ? ಕಾರ್ನ್ ಎಗ್ ಕಾಂಬಿನೇಷನ್ ಒಳ್ಳೆ ಆಗಲ್ಲ. ಎಲ್ಲರೂ ತಿಂದಿದ್ಯಾ ಕಾರ್ನ್ ಮತ್ತೆ ಎಗ್ ಸ್ಯಾಂಡ್ವಿಚ್ ಒಟ್ಟಿಗೆ? ಹೌದು, ಮಾಡ್ಕೊಟ್ರೆ ಆಯ್ತಲ್ಲ ಒಳ್ಳೆ ಯಮ್ಮಿ ಮಾಡಿಕೊಡು. ಏನ್ ಬೇಬಿ ಉಪ್ಪ ಎಲ್ಲ ಹಾಕ್ತಿದ್ಯಾ? ಹಾಕ್ತು ಅಂತ ಅನ್ಕೊಂಡೆ. ಬ್ರೌನ್ ಬ್ರೆಡ್ ಇತ್ತು. ಇದ್ರಲ್ಲಿ ಮಾಡುದ ಆಮ್ಲೆಟ್? ಆಮೇಲೆ ಇದಕ್ಕೆ ಬ್ರೆಡ್ ಹಾಕಿ ಮುಚ್ಚು. ದಡ್ಡನ ಅದ್ರ ಕೇಳ್ರಿ ಹೆಂಗಾಗಿದೆ. ದಡ್ಡ ತಿಂತಾ ಇದೆ. ಹೆಂಗಾಯ್ತು ತಿನ್ನಿ. ತಿಂತಾ ಇದ್ದಿ ಮಿನಿ ಓಡಾಡ್ತಾವಲ್ಲೇ. ಹೋಗ್ತಾ ಇದೀವಿ ನಾವು ಮಟನ್ ಶಾಪ್ಗೆ, ಮಟನ್ ತರಕ್ಕೆ. ಸೊ ಏನ್ ಮಟನ್ ರೆಸಿಪಿ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಇವರು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದಾರೆ, ಒಕ್ವಾಡಿದೆ ಅಲ್ಲ, ನೀ ಮಿಸ್ ಆದೆ ಅಲ್ಲ ಬೇಬಿ. ಫುಲ್ ಬಿಸಿ, ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡಿದ್ದಾರೆ, ನೋಡ್ತಾನೆ ಇದಾರೆ. ಪೈನಾಪಲ್ ಅಂಡ್ ಮಟನ್ ತಗೊಂಡ್ ಬಂದ್ವಿ. ಹಂಗೆ ಹೇಳ್ಬೇಡ, ಆಮೇಲೆ ಪುನಃ ತರಲೆ ಸ್ಟಾರ್ಟ್ ಮಾಡ್ಕೊಂತಾನೆ. ಕೈ ಕಟ್ ಮಾಡ್ತಿದ್ವಾ, ಸೊ ಕೈ ಕೊಡ್ತಾ ಇತ್ತು. ಹೋಯ್ಲ ಕೊಡ್ಮಗ್ಲೆ ಕೈ ಆಯಿ ಕೈ ದೊಡ್ಡದು ಬಂದಿದೆ. ಸೊ ಮುಖ ಎಲ್ಲ ಪಸ್ತಾಳೆ, ಹಾಗಾಗಿ ಇವತ್ತು ಕೈ ಕಟ್ ಮಾಡ್ತಾ ಇದ್ದೀನಿ. 2 weeks ಗೆ ಬಂದ್ಬಿಡತ್ತಲ್ಲ. ಕೊಡ್ಕು ಮಗ್ಲ ಮಾತಾಡ್ಸಿ ನಿಮ್ಮ ಮಗಳ ಮನಿಯಮ್ಮ.
ಮುಂಚೆಲ್ಲ ಬೇಗ ನೇಲ್ಸ್ ಎಲ್ಲ ಕಟ್ ಮಾಡ್ಬೋದಿತ್ತು, ಟ್ರಿಮ್ ಮಾಡ್ತಿದ್ವಿ. ಇವಾಗ ಒಂದ್ ಸ್ವಲ್ಪ ಟೈಮ್ ತಗೊಳತ್ತೆ. ಇವಾಗ ಅವ್ರನ್ನ ಎಂಟರ್ಟೈನ್ ಮಾಡ್ಬೇಕು. ಅಲ್ಲಿ ನೋಡಿ ಬೇಡ ಅಂತ ಆಗನೆ. ಇದು ಆಕ್ಚುಲಿ ನಾನು ತೋರಿಸಿದೀನಿ ಹಳೆ ಲಾಗ್ಸ್ ಅಲ್ಲೂ. ಸೊ ಇದು ನೇಲ್ ಟ್ರಿಮ್ಮರ್, ನೇಲ್ ಕಟ್ಟರು ಆಕ್ಚುಲಿ ಇದೆ, ಬಟ್ ಅದನ್ನ ಯೂಸ್ ಮಾಡಕ್ ಸದ್ಯಕ್ಕೆ ಬೇಡ ಅಂತ ಯೂಸ್ ಮಾಡ್ತಾ ಇಲ್ಲ. ಅಂಡ್ ಇದೆಲ್ಲ ಇದು ಮಾಯಿಶ್ಚರೈಸರ್ ಮತ್ತೆ ಬಾಡಿ ಲೋಷನ್ಸ್ ಎಲ್ಲ ಇದೆ. ಇದಿಷ್ಟು ಪ್ರಾಡಕ್ಟ್ ನಾವು ಯೂಸ್ ಮಾಡೋದು ಅವಳಿಗೆ. ನೋಡೋಣ, ತೋರ್ಸ್ ಮಗ್ಲೆ. ಮಿನಿ ಅಮ್ಮ ಅಪ್ಪ ಮಗಳು ಕೊಂಗಾಟುವೆ. ಪಪ್ಪ ಇಷ್ಟು ಲೇಟ್ ಬಂದಿರೋದಾ? ಮಗಳೇ ನೋಡು, ತಾತ 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 ಬಂದಿರೋ ಫುಲ್ ಖುಷಿ. ಹೊಸ ಬ್ಯಾಗ್ ಇಲ್ಲ ಇಟ್ಟಿಗೆ ಹೋಯ್. ನಾ ನಿಮ್ಗೆ ಹೊಸ ಬ್ಯಾಗ್ ಕೊಟ್ಟಿದ್ದೆ ತಾನೆ, ಎಲ್ಲಿತ್ತು? ಅದೇನಾ? ಮಗ್ಲೇ ತಾತ ಬಟ್ಟೆ ಚೇಂಜ್ ಮಾಡ್ಲಿ ಬಾ. ಬಟ್ಟೆ ಚೇಂಜ್ ಮಾಡ್ತು ಬಾರೆ. ಹೋಯ್ ಮಿನಿ, ತಾತ ತಾತ ಅದು ಹಾಕ್ಬೇಡಿ. ಆಟೋಮೆಟಿಕ್ ಕಾರ್ ಹತ್ತೀಗ, ಈಗ ಮಾಡೋದಷ್ಟೇ ಅಲ್ಲ. ಒಂದು ಪಿಸ್ಕೊ ಮತ್ತೆ ಊರಿಗೆ ಕೊಡು, ಬೇಕಾದ್ರೆ ಹಾಕೋ ಪಟ್ಟ ಮಟ್ರೆ ಸಾಕಿಷ್ಟೆ, ಜಾಸ್ತಿ ಡ್ರೈ ಬೇಡ. ಮಿನಿ ಅಮ್ಮ ಬರ್ತಿದ್ಯಾ? ಈಗ ಟೇಸ್ಟ್ ಮಾಡಿ. ಹಾಯ್ ಸ್ವಲ್ಪ ಖಾರ ಬೇಕು, ಹುಳಿ ಬೇಕಲ್ದ ಒಂಚೂರು? ಏನೋ ಒಂದ್ ಕಡಿಮೆ ಇದೆ ಪಪ್ಪ. ಖಾರ ಬೇಕನ್ಸ್ತಿಲ್ವಾ? ಉಪ್ಪು ಕಡಿಮೆ ಅನ್ಸ್ತಿದೆ. ನನ್ನ ಪಪ್ಪ ಅಂತ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರನ್ನ ಸೂಪರ್ ಹೀರೋ. ನನಗೋಸ್ಕರ ಪಪ್ಪನೂ ಅಷ್ಟೇ ಏನ್ ಬೇಕಾದ್ರೂ ಮಾಡ್ತಾರೆ. ನನ್ಗಿಷ್ಟ ಅಂತ ಹೇಳಿ ಚಿಕನ್ ಪೆಪ್ಪರ್ ಮಾಡ್ತಾ ಇದ್ರು. ನಾನು ಇವ್ರಿಗೂ ಹೇಳ್ತಾ ಇದ್ದೆ ಕಲೀರಿ ಅಂತ. ಪಪ್ಪ ಎಲ್ಲ ಟೈಮ್ ಮಾಡಲ್ಲ, ನಾನೇನಾದ್ರು ಡಿಮಾಂಡ್ ಮಾಡಿದ್ರೆ ಮಾತ್ರ ಅವ್ರು ಖುಷಿಯಲ್ಲಿ ಪ್ರೀತಿಯಿಂದ ಟೇಸ್ಟಿಯಾಗಿ ಮಾಡ್ಕೊಡ್ತಾರೆ. ಪರೋಚಾ ಪಪ್ಪ ಒಂದು ಸ್ಪೆಷಲ್ ಮಟನ್ ಪೆಪ್ಪರ್ ಮಸ್ತಾಗಿದೆ. ಇದು ನಾನು ಮತ್ತೆ ಅಜ್ಜಿ ಸೇರಿ ಮಾಡಿರೋಂಥ ಮಟನ್ ಸಾರು, ನಾರ್ಮಲ್ ರೈಸ್. ಕರೆಕ್ಟ್ ಬರ್ತಿದೆ ಈಗ? ಹಾ ಹೌದು, ಕರೆಕ್ಟ್ ಬರ್ತಿದೆ. ಹಾಕಿ ಪಪ್ಪ ಬ್ಯಾಂಗಲ್ ನಂದು. ಕೈ ಕೊಡು. ಅವಳು ಕೈ ಬ್ಯಾಂಗಲ್ನೇ ನೋಡ್ತಾವಳೆ ಎಲ್ಲಿ ತಗೊಂಡು ಹೋಗ್ತಾರೆ. ಮಗ್ಲೇ ಬ್ಯಾಂಗಲ್ ಎಲ್ಲ ಯಾರಿಗೂ ಕೊಡ್ಬೇಡ. ಹಾ ಕೊಡ್ಬೇಡ. ಹೈಕು ಹಾಕೊಂತ ಇಲ್ಲ ಅವಳು ನಂಗೆ ಬಾದ. ಹಾಕು ಬ್ಯಾಂಗಲ್ ಹಾಕು ಮಗಳೇ, ನನ್ ಮುದ್ದು. ಅಜ್ಜಿ ಎಲ್ಲ ಹೊಡಿತಾಳಲ್ಲ ಬೇಬಿ. ಅಯ್ಯಪ್ಪ ಅಜ್ಜಿ ಬಂದು ಅಜ್ಜಿ ಬಂದು ಎಕ್ಸ್ಟ್ರಾ ಸ್ಟ್ರೆಂತ್. ಅಮ್ಮ ಎಲ್ಲಿ ಮಗಳೇ? ಅಮ್ಮ ಎತ್ತೋಯ್ತು? ನಾನಾ? ಹೌದಾ? ಪಪ್ಪ ಎಲ್ಲಿ? ನೀವೇ ಪಪ್ಪ ಎಲ್ಲಿ? ಬಾಯಿಲಿ ಬೇಬಿ, ಕೇರ್ಫುಲ್ ಪ್ಲೀಸ್. ಮಂಡೆ ಹೊಡ್ಸ್ಕೊಂತಿದ್ದೆ. ಎಲ್ಲಿ ಬಂದದು?
ಅಜ್ಜಿನ ಕರ್ತ ಅಜ್ಜಿ ಬೇಕಾ ಮನೆ ಅಮ್ಮ ನೀ ಬೇಡ ನನ್ನ ಹತ್ರ ಬಂದಿದ್ದಾಳೆ ನನ್ನ ಮಗಳು. ಮಿನಿ ಮಿನಿ ಬಾಯ್ ಬಾಯ್. ಇಲ್ಲ ಪಪ್ಪ ಮಲಗಿದಾರೆ ಅನ್ಸುತ್ತೆ. ಅವ್ರು ರಾತ್ರಿಯಲ್ಲಿ ಕದುಕೋತ್ರ ಕೆಣ್ಕಿನ. ಏನ್ ಗಲಾಟೆ ಮಗ್ಲೆ, ಒಂದು ಅನ್ಬಾಕ್ಸ್ ಮಾಡ್ತೀನಿ ತಾಳಿ. ಅನ್ಬಾಕ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಹಾಗಾಗಿ ಅನ್ಬಾಕ್ಸ್ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದೀನಿ. ಏನ್ ತರಿಸಿದೀನಿ ಅಂತ ತೋರಿಸ್ತೀನಿ. ಏನಾಯ್ತು ಮಗ್ಲೆ? ಡನ್, ಓಪನ್ ಆಯ್ತು. ನಾನು ಲಾಸ್ಟ್ ಟೈಮ್ ಇವರಿಂದಾನೆ ಒಂದು ಪ್ರಾಡಕ್ಟ್ ತರಿಸಿದ್ದೆ, ನಿಮ್ಗೆ ನೆನಪಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಕುಕ್ಕರ್ ಟೈಪ್ ಅದು ಇಷ್ಟ ಆಯ್ತು, ಹಾಗಾಗಿ ಇನ್ನೂ ತರಿಸಿದ್ವಿ. ಇದು ಹೇಗಿರುತ್ತೆ ಅಂತ ನೋಡೋಣ. ಸೊ ಇದೆಲ್ಲ ಎಂತ ಇದಕ್ಕಾಗತ್ತೆ? ಕುಕ್ಕರ್ ಅಲ್ಲಿ ಬಿರಿಯಾನಿ ಮಾಡೋಕ್ಕಿಂತ ಈ ತರ ಪಾತ್ರದಲ್ಲಿ ಬಿರಿಯಾನಿ ಮಾಡಿದ್ರೆ ತುಂಬಾನೇ ಚೆನ್ನಾಗಾಗುತ್ತೆ ಅಂತ ನಮ್ ಕುಕ್ಕ ಆಂಟಿ ಹೇಳಿದ್ರು, ಹಾಗಾಗಿ ತರಿಸಿದೆ. ಸ್ಟೀಲ್ ಸ್ಟೀಲ್. ಸೊ ನೋಡಕ್ಕೆ ಚೆನ್ನಾಗಂತ ಅನ್ಸುತ್ತೆ. ಸೊ ಒಂದ್ಸರಿ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದೆ. ಓಕೆ, ಇದು ಚೆನ್ನಾಗಿದೆ. ಇನ್ನು ಅದಾದ್ಮೇಲೆ ಇದು ಒಗ್ಗರಣೆಗೆಲ್ಲ ಹಾಕಕ್ಕೆಲ್ಲ ಬೇಕಾಗತ್ತೆ. ಎಷ್ಟಿದ್ರು ಸಾಕಾಗಲ್ಲ. ಏನಾದ್ರು ಅಂದ್ರೆ ನಂಗೆ ಪಲ್ಯ ಸಾರು ಅದೆಲ್ಲ ಮಾಡುವಾಗ ಬೇಕಾಗತ್ತೆ. ಇನ್ನೊಂದು ಆಮ್ಲೆಟ್ ಗಿಮ್ಲೆಟ್ ಎಲ್ಲ ಮಾಡಕ್ಕೆ. ಇನ್ನೊಂದು ದೋಸೆ ತವ. ಇದು ಇನ್ನೊಂದು. ಹೆಂಗಿದೆ? ಅಡ್ಡಿಲ್ಲ, ಒಳ್ಳೆದು. ಇದು ಇನ್ನೊಂದು. ಅದ್ ಹೆಂಗ್ ಯೂಸ್ ಮಾಡಿ ಇದ್ ಮಾಡೋದ ಇಲ್ಲ ತೋರ್ಸಲ್ವಾ? ಹಾ, ತೋರ್ಸೋಣ. ಆಕ್ಚುಲಿ ನಾನೇನು ಅಡಿಗೆ ಮಾಡೋದೆಲ್ಲ ತೋರ್ಸಲ್ಲ ಅಂತ ಅನ್ಕೊಂಡೆ, ಬಟ್ ಇವ್ರೆ ರೆಕಮೆಂಡ್ ಮಾಡ್ತಿದಾರಲ್ಲ, ತೋರಿಸ್ತೀನಿ ಏನೇನ್ ಮಾಡ್ಬೋದು ಇದ್ರಲ್ಲಿ ಅಂತ. ಚಾಕು ಇತ್ತಲ್ಲ ಅದು ಕೊಯ್ಯ. ಇರೋ ಗೋಬಿ ಮಂಚೂರಿಯನ್ ಮಾಡ್ಬೋದಾ? ಗೋಬಿ ಮಂಚೂರಿ ಎಲ್ಲ ಮಾಡ್ಕೊಡ್ತೇನೆ, ತಿಂತಾ ಇದ್ದಾರೆ. ಹಪ್ಪಳ ಹೊರಿಯಾಕೆ ಹಂಗೆಲ್ಲ ನಾನು ತಂದಿರೋದು. ಏನಾದ್ರು ಕರಿಯೋ ಐಟಮ್ ಇದ್ರೆ. ಇದು ದೋಸೆ. ದೋಸೆ ಹೆಂಗ್ ಬರುತ್ತೆ ಅಂತ ನೋಡು. ಹೊಸ ಇದ್ರಲ್ಲಿ ನಾಳೆ ಹೊಯ್ಲಕ್ಕಲ್ಲ. ಅದೇ ನಾಳೆ ಹೋಯ್ತು. ಸೊ ಇಷ್ಟನ್ನ ತರಿಸಿದೀವಿ. ಇದನ್ನ ಇದ್ರಲ್ಲೂ ಹಾಕ್ಬೋದಾ? ಹಿಂಗ್ ಮಾಡಿ ಸಿಕ್ಸಿ ಸಿಕ್ಸ್ಬೋದು ಆಕ್ಚುಲಿ. ನೋಡಿ, ಆಫರ್ಸ್ ಎಲ್ಲ ನಡೀತಿತ್ತು, ಹಾಗಾಗಿ ನಾನು ತರಿಸಿದೆ. ಮತ್ತೆ ಅಡ್ಗೆ ಆಂಟಿನೂ ಹೇಳ್ತಾ ಇದ್ರು ಒಂದ್ ಸ್ವಲ್ಪ ಪಾತ್ರೆ ಎಲ್ಲ ಬೇಕು ಅಂತ, ಹಾಗಾಗಿ ನಾನು ಆರ್ಡರ್ ಮಾಡಿರೋ ಅಂಥದ್ದು. ನೀವು ಅಷ್ಟೇ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ, ನಿಮಗೂ ಡಿಸ್ಕೌಂಟ್ ಎಲ್ಲ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರಾಡಕ್ಟ್ ಲಿಂಕ್ ಮತ್ತೆ ಕೂಪನ್ ಕೋಡ್ ನ ಮೆನ್ಷನ್ ಮಾಡಿರ್ತೀನಿ, ಸೊ ಯೂಸ್ ಮಾಡಿ. ಮಿನಿ ಮಡಿ ತಿನ್ಸಕ್ಕಲ್ಲ. ಏನ್ ಮಾಡಿದೀನಿ ಜಾಯಿನ್ ಮಾಡಿ ತಡಿ ದಡ್ಡ ಅವ್ರು ಜಾಯಿನ್ ಮಾಡ್ತಾ ಇದ್ರಲ್ಲ. ಮಗುಕ್ಕಿಂತ ಹೆಚ್ಚು ನಿಂಗೆ ಪೇಷನ್ಸ್ ಇಲ್ಲ. ಎಂತ ಇತ್ತು? ಪೇಷನ್ಸ್ ಇಲ್ಲ. ನನ್ ಮಗು ಎಂತ ಮುದ್ದು ಜಾಣೆ ಅವಳು. ಮಿನಿ ಬಾ, ಇಲ್ಲಿ ಬಾ ಮಗ್ಲೆ, ಇಲ್ಲಿ ಬಾ, ಅಮ್ಮನ ಹತ್ರ ಬಾ. ಅಮ್ಮ ಎಲ್ಲಿ ನಿಂದು? ಮಿನಿ ಪಪ್ಪ ಎತ್ತೋಯ್ತು ಮಗ್ಲಿ ನಿಂದು. ಮಿನಿಯಮ್ಮ ತಾತ ಎತ್ತೋಯ್ತ? ತಾತ ಬಂದಿದ್ದೀರಲ್ಲ. ಇಲ್ಲ, ಅವಳಿಗೆ ಆಟ ಸಾಮಾನ್ ಬೇಕೆಲ್ಲ. ಈ ತರ ಹಾಕಿ ಆಟ ಸಾಮಾನ ಹರಡಿಸಿ ಬಿಡೋದು. ಮಣ್ಣಿ ಮಾಡ್ತಿದ್ಯಾ? ಪಾಪ ಹೆಂಗೆ ಮಿನಿಯಮ್ಮ ಹೆಂಗೆ ಆಟ ಆಡ್ಸಿ.
ಇವರು ಬೆಳಗ್ಗೆಯಿಂದ ನೋಡಿ ಮ್ಯಾಚ್ ನೋಡ್ತಾ ಇದ್ದಾರೆ, ಇನ್ನು ನೋಡ್ತಾನೆ ಇದ್ದಾರೆ. ನೋಡಿ ಮ್ಯಾಚ್ ನಡೀತಿತ್ತ ಅದೇ ಇದಕ್ಕೆ ಹಾಕ್ಯಾರ ಮಿನಿಗೆ ಒಂದೊತ್ತು ಸರಿ ಒಂದೊತ್ತು ಈ ಥರ ಅನ್ನ ತಿನ್ನಿಸ್ತೀವಿ. ಸೊ ಮುಂದೊಂದಿನ ನಾನು ಫುಲ್ ಡೇ ಮಿನಿದ್ ರೂಟೀನ್ ಹೇಗಿರುತ್ತೆ, ಏನೇನು ಕೊಡ್ತೀವಿ ಅದನ್ನೆಲ್ಲ ಒಂದ್ಸರಿ ನಿಮ್ಗೆ ಮಾಡಿ ನಾನು ತೋರಿಸ್ತೀನಿ. ಇದು ಆಲ್ಮೋಸ್ಟ್ ಆಗ್ತಾ ಬಂತು. ಸೊ ಇದನ್ನೇನು ಮಾಡ್ತೀವಿ ಅಂದರೆ ಸ್ಮ್ಯಾಶ್ ಮಾಡ್ತೀವಿ. ಸ್ಮ್ಯಾಶ್ ಮಾಡೋಕ್ಕೆ ಯೂಸ್ ಮಾಡೋದು ಇದು. ಸೊ ಇದನ್ನ ಹಿಂಗೆ ಮಾಡಿ ಹಿಂಗೆ ಗೊತ್ತೇ ಸ್ಮ್ಯಾಶ್ ಆಗುತ್ತೆ. ನೋಡಿ ಅಮೆಝಾನಲ್ಲಿ ಇದು ಆರ್ಡರ್ ಮಾಡಿರೋದು ಆಯಿತಾ, 2 ದಿನ ಬಂದಿತ್ತು. ಸೊ ಇದನ್ನ ಯೂಸ್ ಮಾಡಿ ಸ್ಮ್ಯಾಶ್ ಮಾಡ್ತೀನಿ. ಮಿನಿಗೆ ಡಾಕ್ಟರ್ ಆ್ಯಕ್ಚುಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ ಇಂಟ್ರೊಡ್ಯೂಸ್ ಮಾಡು ಅಂತ ಅಂದರು. ಅವಳು ಸರಿ ಮಾತ್ರ ತಿನ್ನೋದು, ಈ ಥರ ಎಲ್ಲ ತಿನ್ನೋದೇ ಇಲ್ಲ. ಫ್ರೂಟ್ಸು ಇಷ್ಟ ಆಗಲ್ಲ, ವೆಜಿಟೇಬಲು ಇಷ್ಟ ಆಗಲ್ಲ. ಈ ಥರ ರೈಸ್ ಜೊತೆ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. 1-2 ತುತ್ತು ತಿಂತಾಳೆ, ಅದು ಆಮೇಲೆ ಎಲ್ಲದ್ದು ಬಿಸಾಕ್ತಾಳೆ. ಅಷ್ಟೊಂದು ಇಷ್ಟಪಟ್ಟು ತಿನ್ನೋದೇ ಇಲ್ಲ. ನೋಡ್ಬೇಕು ಏನು ಮಾಡೋದು ಅಂತ. ಆಶೀರ್ವಾದ ಪ್ರತಿದಿನವೂ. ಈ ಹಾಸ್ಟೆಲ್ನಲ್ಲಿ ಬರೀ 500 ಮಕ್ಕಳಷ್ಟೇ ಅಲ್ಲ, 500 ಅಮ್ಮಂದಿರ ಭರವಸೆಯೂ ಇದೆ. ಹಾಗಾಗಿ ಡೆಂಗು ಮಲೇರಿಯಾದ ಸೊಳ್ಳೆ ಇಲ್ಲವೇ ಇಲ್ಲ. ಅಲ್ಲ ಇದು ಕೊಂದಾಯ್ತಲ್ಲ, ಇದನ್ನ ಹಿಂಗೆ ತೆಗಿಯೋಕ್ಕಂತ ಅಷ್ಟೇ. ಹಿಂಗ್ ಮಾಡಿದ್ರೆ ಮಾತ್ರ ಟವಕಾಲ, ಇಲ್ಲ ಅಂದ್ರೆ ಟವಕಾಲ. ಪಡೆದಿದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನ ಪ್ರಮಾಣ ಪತ್ರ. ಇದು ಕೊಡುತ್ತೆ ಡೆಂಗು, ಮಲೇರಿಯಾ, ಚಿಕನ್ಗುನ್ಯಾ ಹರಡುವ ಎಲ್ಲ ಸೊಳ್ಳೆಗಳನ್ನು. ಹಾಗಾದ್ರೆ ನೀವು ಚಾನ್ಸ್ ಅಷ್ಟು ಇದು ಹಾಕಕ್ಕಾಗ ಬೇಬಿ, ಸ್ವಲ್ಪ ಮುಂದೆ ಹಾಕ, ತುದಿ ಯಾರು ಹಾಕ್ತಾ ಇದೆಯಾ ನೀನು ಚೈಲ್ಡ್ ಹಾಕ. ಇಲ್ಲಾಂದ್ರೆ ಮಿನಿಯಮ್ಮ ಫುಲ್ ಕೈ ಎಲ್ಲ ಚಟ್ನಿ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ. ಇದನ್ನ ಹೇಳಕ್ ಬಂದಾಗ ಏನ್ ಆರ್ಡರ್ ಮಾಡಿರೋದು? ಬಾ ಮಗ್ಲೆ, ಹಂಗೆ ಹಾಕ್ತಿ, ಬಾ ಬಾ ಹಂಗೆ ಹಾಕ್ತಿ. ಬಂದೆ ನಾನು, ತಡಿ ಬಂದೆ. ಸೊ ಇವಾಗ ಅಕ್ಕಿ ಹೊಡಿ ಮಾಡ್ಕೋಬೇಕು. ಅವಳದ್ದು ರಾಗಿ ಸರಿ ಮಾಡಕ್ಕೆ ಅಕ್ಕಿ ಹೊಡಿ ಖಾಲಿ ಆಗಿದೆ. ಸೊ ಹಾಗಾಗಿ ಇವಾಗ ಕಾಸ್ಕೊಂತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಡೋಣ. ಇದನ್ನ ನೀವು ರೀಸೆಂಟಾಗಿ ಆರ್ಡರ್ ಮಾಡಿರೋ ಅಂಥದ್ದಲ್ಲ. ಸೊ ಅದರಲ್ಲಿ ಇವಾಗ ಅಕ್ಕಿ ಹೊಡ್ಕೊಳ್ಳೋಣ. ಆಂಟಿ ಹೇಳಿದ್ದು 2 ದಿನಕ್ಕೆ ನಾನು ತರಿಸ್ಬಿಟ್ಟಿದ್ದೆ. ಆಂಟಿಗೆ ಫುಲ್ ಖುಷಿ ಆಯಿತು. ಇವತ್ತು ನೋಡಿ ಪಲ್ಯ ಮಾಡಿದ್ದಾರೆ, ಹಾಗೆ ಚಿಕನ್ ಸಾರು ಕೂಡ ಮಾಡಿದ್ದಾರೆ. ಸುಕ್ಕ ಟೈಪ್, ನನಗಿಷ್ಟ ಆಗುತ್ತೆ ದೋಸೆಗೆ ಹಾಕೊಂಡು ತಿನ್ನೋಕ್ಕೆ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.